ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಟಿಗ್ನಾಮೆಟ್ರಿ ಚಾಪ್ಟರ್ ಅಲ್ಲಿ ನೀವು ಈ ತರ ಟರ್ಮ್ಸ್ ಗಳನ್ನ ನೋಡಿರ್ತೀರಿ. ಸೈನ್ ಆಫ್ 180 ಮೈನಸ್ ಇಟಾ, ಸೈನ್ ಆಫ್ 180 ಪ್ಲಸ್ ಇಟಾ, ಆಮೇಲೆ ಸೆಕ್ ಆಫ್ 360 ಮೈನಸ್ ಇಟಾ, ಸೆಕ್ ಆಫ್ 90 ಪ್ಲಸ್ ಇಟಾ, ಸೈನ್ ಆಫ್ 360 ಪ್ಲಸ್ ಇಟಾ, ಕಾಸ್ ಆಫ್ 1440 ಮೈನಸ್ ಇಟಾ. ಸೊ ಈ ತರ ಇರುವಂತಹ ಫಂಕ್ಷನ್ ಗಳನ್ನ ಹೆಂಗ್ ಫೈಂಡ್ ಮಾಡೋದು? ಬಾಯಟ್ ಹಾಕಕ್ಕಂತೂ ಆಗಲ್ಲ, ಯಾಕಂದ್ರೆ ಬಾಯಟ್ ಹಾಕ್ಬೇಕಂದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ಟರ್ಮ್ಸ್ ಇದಾವು. ಸೊ ಬರೀ ನೀ 360 ವರೆಗೂ ತೊಗೊಂಡ್ರು ಸದೇಕ ಒಂದು 50 ಆಗ್ತಾವ ಇವು. ನೆಕ್ಸ್ಟ್ ಇನ್ನು 720, 1440 ಇನ್ನು ಸಿಕ್ಕಾಪಟ್ಟೆ ಆಗ್ತಾವ. ಸೊ ಇವನ್ನೆಲ್ಲ ಬಾಯಟ್ ಹಾಕಬಾರ್ದು ಅಂತಂದ್ರೆ ಇದೊಂದು ಗ್ರಾಫ್ ಅನ್ನ ನೀವು ನೆನಪಿಟ್ಟುಕೊಂಡು ನೀವು ಬೇಕಾದಂಗ ಈ ತರ ಬೇಕಾದ ಕ್ವಶನ್ ಕೇಳವ. 1440 ಯಾಕೆ, ಇದಕ್ಕಿಂತ ಜಾಸ್ತಿ ಕೇಳಿ 10,000 ಮೇಲೆ ಕೇಳ್ಯವ, ಕಾಸ್ ಆಫ್ 10,000 ಸಮಥಿಂಗ್ ಕೇಳ್ಯವ, ನೀವೆಲ್ಲದಕ್ಕೂ ಆನ್ಸರ್ ಮಾಡ್ಬೋದು ಜಸ್ಟ್ ಇದು ಒಂದು ಗ್ರಾಫ್ ಇಂದ. ಸೊ ಈ ಗ್ರಾಫ್ ಬಗ್ಗೆ ನಿಮಗೆ ಐಡಿಯಾ ಏನಿತ್ತಪ್ಪ ಇಲ್ಲಿವರೆಗೂ? ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಇದು ಎಕ್ಸ್ ಆಕ್ಸಿಸ್ ಆಕೈತಿ, ಇದು ವೈ ಆಕ್ಸಿಸ್ ಆಕೈತಿ. ಸೊ ನೀವು ನೆನಪಿಟ್ಕೋರಿ, ಆನ್ ಎಕ್ಸ್ ಆಕ್ಸಿಸ್ ಫಂಕ್ಷನ್ ಡು ನಾಟ್ ಚೇಂಜಸ್. ನಾ ಕೆಲವೊಂದಿಷ್ಟು ಟರ್ಮ್ಸ್ ಹೇಳ್ತಾ ಹೋಗ್ತೀನಿ, ಆ ಟರ್ಮ್ಸ್ ನ ನೆನಪಿಟ್ಕೊಂಡ್ರೆ ಈ ರೀತಿ ಬೇಕಾದ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಆನ್ ಎಕ್ಸ್ ಆಕ್ಸಿಸ್ ಫಂಕ್ಷನ್ ಡು ನಾಟ್ ಚೇಂಜಸ್, ಎಕ್ಸ್ ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಗಂಗಿಲ್ಲ, ಇದು ಪಾಯಿಂಟ್ ನಂಬರ್ 1. ಆಮೇಲೆ ವೈ ಆಕ್ಸಿಸ್ ಮೇಲೆ ಫಂಕ್ಷನ್ ವಿಲ್ ಬಿ ಚೇಂಜಸ್, ಫಂಕ್ಷನ್ ಚೇಂಜ್ ಆಕೈತಿ. ಪಾಯಿಂಟ್ ನಂಬರ್ 1 ಏನು, ಎಕ್ಸ್ ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಗಂಗಿಲ್ಲ, ವೈ ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಕೈತಿ, ಇದು ಪಾಯಿಂಟ್ ನಂಬರ್ 1. ಎಕ್ಸ್ ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಗಂಗಿಲ್ಲ, ವೈ ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಕೈತಿ. ಅದ ಆದ್ಮೇಲೆ ಈಗ ನಿಮ್ಗೆಲ್ಲ ನಿಮ್ ಕಾಲೇಜ್ ಒಳಗೂ ಹೇಳಿರ್ತಾರ, ಏನ್ ಹೇಳಿರ್ತಾರಪ್ಪ ಅಂತಂದ್ರ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ಹೇಳಿರ್ತಾರೆ. ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ, ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ, ASTC ರೂಲ್, ASTC ರೂಲ್ ಅಂತ ಹೇಳಿರ್ತಾರೆ. ಸೊ ನೀವು ಇದನ್ನ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತಾನೆ ಹೇಳಿರ್ತಾರೆ, ಇದು ನೆನ್ಪಿಟ್ಕೊಳಕಂತ ನಿಮ್ಗೆ. ಸೊ ಎ ಅಂದ್ರೆ ಏನಪ್ಪಾ ಇಲ್ಲಿ? ಎ ಅಂದ್ರೆ ಆಲ್, ಎಲ್ಲಾ ಟಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇಲ್ಲಿ ಎಲ್ಲಾ ಟಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿರ್ತಾವ? ಪಾಸಿಟಿವ್ ಇರ್ತಾವ. ಎಸ್ ಅಂದ್ರೆ ಏನು? ಎಸ್ ಫಾರ್ ಸೈನ್ ಥೀಟಾ, ಎಸ್ ಫಾರ್ ಸೈನ್ ಥೀಟಾ. ಅದರ ರೆಸಿಪ್ರೋಕಲ್ ಯಾರು? ಸೈನ್ ಥೀಟಾ ರೆಸಿಪ್ರೋಕಲ್ ಕೊಸೆಕ್ ಥೀಟಾ. ಇವರಿಬ್ರು ಪಾಸಿಟಿವ್ ಇರ್ತಾರೆ ಇಲ್ಲಿ. ನೆಕ್ಸ್ಟ್ ಇನ್ನು ಟಿ ಫಾರ್ ಯಾರು? ಟಿ ಫಾರ್ ಟ್ಯಾನ್ ಥೀಟಾ. ಇನ್ನು ಅದರ ರೆಸಿಪ್ರೋಕಲ್ ಯಾರು? ಅದರ ರೆಸಿಪ್ರೋಕಲ್ ಯಾರು ಆಗ್ತಾರ? ಅದರ ರೆಸಿಪ್ರೋಕಲ್ ಕಾಟ್ ಥೀಟಾ ಆಗ್ತಾರೆ. ಸೊ ಅದರ ರೆಸಿಪ್ರೋಕಲ್ ಕಾಟ್ ಥೀಟಾ ಆಗ್ತಾರೆ. ಇಲ್ಲಿ ಇವರಿಬ್ರು ಪಾಸಿಟಿವ್ ಇರ್ತಾರೆ. ಇನ್ನು ಸಿ ಅಂದ್ರೆ ಯಾರು? ಸಿ ಫಾರ್ ಕಾಸ್ ಥೀಟಾ, ಸಿ ಫಾರ್ ಕಾಸ್ ಥೀಟಾ. ಅದರ ರೆಸಿಪ್ರೋಕಲ್ ಯಾರು? ಸೆಕ್ ಥೀಟಾ. ಇವರಿಬ್ರು ಇಲ್ಲಿ ಏನಿರ್ತಾರ? ಪಾಸಿಟಿವ್ ಇರ್ತಾರ. ಇಷ್ಟನ್ನ ನೆನಪಿಟ್ಕೊಂಡ್ರೆ ಸಾಕ. ಈ ತರ ಬೇಕಾದ್ ಕೇಳಿ, 1000 ಸಮಥಿಂಗ್ ಕೇಳಿ, 1440 ಪ್ಲಸ್ ಇಟಾ ಕೇಳಿ, 360 ಮೈನಸ್ ಇಟಾ ಕೇಳಿ, 360 ಪ್ಲಸ್ ಇಟಾ ಕೇಳಿ, ಬೇಕಾದ ಕ್ವಶನ್ ಕೇಳಿ ನೀವು ಆನ್ಸರ್ ಮಾಡ್ಬೋದು. ಬಟ್ ಈ ಗ್ರಾಫ್ ನ ನೀವು ನೆನಪಿಟ್ಕೊಂಡಿರ್ಬೇಕು. ಸೊ ಏನು, ಇಲ್ಲಿ ಎಲ್ಲಾ ಟಿಗ್ನೋಮೆಟ್ರಿ ಫಂಕ್ಷನ್ಸ್ ಪಾಸಿಟಿವ್ ಇರ್ತಾವ. ಇಲ್ಲಿ ಸೈನ್ ಥೀಟಾ ಕೊಸೆಕ್ ಥೀಟಾ ಪಾಸಿಟಿವ್ ಇರ್ತಾವ. ಇಲ್ಲಿ ಟ್ಯಾನ್ ಥೀಟಾ ಕಾಟ್ ಥೀಟಾ ಪಾಸಿಟಿವ್ ಇರ್ತಾರ. ಇಲ್ಲಿ ಕಾಸ್ ಥೀಟಾ ಸೆಕ್ ಥೀಟಾ ಪಾಸಿಟಿವ್ ಇರ್ತಾರ. ಸೊ ಇದನ್ನೆಲ್ಲ ನೆನಪಿಟ್ಕೊಂಡ ಈ ರೀತಿ ಫಂಕ್ಷನ್ಸ್ ಅನ್ನ ನಾವು ರೆಡಿ ಮಾಡ್ಕೊಳ್ಳೋದು. ಸೊ ನಿಮಗೆ 10th ಸ್ಟ್ಯಾಂಡರ್ಡ್ ಒಳಗೆ ಏನ್ ಕಲ್ತೀರಿ ಹಂಗಾರೆ? ನೀವು ಸೈನ್ ಆಫ್ 90 ಮೈನಸ್ ಇಟಾ ಅಷ್ಟ ಕಲ್ತೀರಿ. ಸೈನ್ ಆಫ್ 90 ಮೈನಸ್ ಇಟಾ, ಕಾಸ್ ಆಫ್ 90 ಮೈನಸ್ ಇಟಾ, ಟ್ಯಾನ್ ಆಫ್ 90 ಮೈನಸ್ ಇಟಾ, ಕೊಸೆಕ್ ಆಫ್ 90 ಮೈನಸ್ ಇಟಾ, ಕಾಟ್ ಆಫ್ 90 ಮೈನಸ್ ಇಟಾ, ಈ ರೀತಿ ಫಂಕ್ಷನ್ಸ್ ಅನ್ನ ಅಷ್ಟ ನೀವು ಕಲ್ತೀರಿ. ಸೊ ಅಷ್ಟನ್ನ ಬರ್ಕೋರಿ ಫಸ್ಟ್ ನೀವು. 10th ಸ್ಟ್ಯಾಂಡರ್ಡ್ ಒಳಗೆ ನಿಮಗೆ ನೀವೇನ್ ಕಲ್ತೀರಿ? ಸೈನ್ ಆಫ್ 90 ಮೈನಸ್ ಇಟಾ ಏನಂತ ಕಲ್ತಿದ್ರಿ? ಸೈನ್ ಆಫ್ 90 ಮೈನಸ್ ಇಟಾ ಕಾಸ್ ಇಟಾ. ನೆಕ್ಸ್ಟ್ ಇಲ್ಲಿ ಕಾಸ್ ಆಫ್ 90 ಮೈನಸ್ ಇಟಾ, ಕಾಸ್ ಆಫ್ 90 ಮೈನಸ್ ಇಟಾ ಸೈನ್ ಥೀಟಾ ಅಂತ ಕಲ್ತೀರಿ. ನೆಕ್ಸ್ಟ್ ನಾ ಹೇಳ್ತೇನೆ ಯಾಕೆ ಹಿಂಗ ಆಗ್ತಾವ ಅಂತಂದ್ರೆ, ಟ್ಯಾನ್ ಆಫ್ 90 ಮೈನಸ್ ಇಟಾ ಏನಾಗಿತ್ತದು? ಕಾಟ್ ಥೀಟಾ ಆಗಿತ್ತು. ಅದೇ ರೀತಿ ಕಾಟ್ ಆಫ್ 90 ಮೈನಸ್ ಇಟಾ ಏನಾಗತ್ತ? ಟ್ಯಾನ್ ಥೀಟಾ ಆಗಿರ್ತೈತಿ. ಸೇಮ್ ಆಸ್ ಇಟ್ ಈಸ್ ಸೆಕ್ ಆಫ್ 90 ಮೈನಸ್ ಇಟಾ ಏನಂತ ನೆನ್ಪಿಟ್ಟಿದ್ರಿ ನೀವು? ಕೊಸೆಕ್ ಥೀಟಾ ಅಂತ ಓದ್ಕೊಂಡಿದ್ರಿ. ನೆಕ್ಸ್ಟ್ ಕೊಸೆಕ್ ಆಫ್ 90 ಮೈನಸ್ ಇಟಾ, ಕೊಸೆಕ್ ಆಫ್ 90 ಮೈನಸ್ ಇಟಾ ಏನಿತ್ತು? ಸೆಕ್ ಥೀಟಾ ಅಂತ ಇತ್ತು. ನೆನಪಿಲ್ಲ ಅಂದ್ರೆ ಈಗ ನೆನಪು ಮಾಡ್ಕೋರಿ. ರೈಟ್. ಸೊ ಈ ವರ್ಷದ ಸಿಲೆಬಸ್ ಒಳಗಂತೂ ಇದನ್ನ ತೆಗ್ದಿದ್ದಾರೆ ಇನ್ಮೇಲಿಂದ. ಸೊ ನೀವು ನೋಡಿ, ಸೈನ್ ಆಫ್ 90 ಮೈನಸ್ ಇಟಾ ಸೈನ್ ಟರ್ಮ್ ಹೋಗಿ ಕಾಸ್ ಇಟಾ ಆಕೈತಿ. ಯಾಕ ಅಂತಂದ್ರ ಇದು 90 ಅಂದ್ರ ಯಾವ ಆಕ್ಸಿಸ್ ಮೇಲೆ ಡಿಪೆಂಡ್ ಇರ್ತೈತಿ? ವೈ ಆಕ್ಸಿಸ್ ಮೇಲೆ ಡಿಪೆಂಡ್ ಇರ್ತೈತಿ. ಇಲ್ಲಿ ನೋಡ್ರಿ, ಇದು 5/2, ಇಲ್ಲಿ 0 ಐತಿ. 5/2 ಇಸ್ ನಥಿಂಗ್ ಬಟ್ 90 ಡಿಗ್ರಿ. ಇದು 5 ಅಂದ್ರ 180 ಡಿಗ್ರಿ. 3/5/2 ಅಂದ್ರ 270 ಡಿಗ್ರಿ. ನಾನು ಬೇಕಾದ್ರೆ ನಿಮ್ಮ ರೆಫರೆನ್ಸಿಗೆ ಅದನ್ನ ಬರೆದು ಬಿಡ್ತೇನೆ. ಇಲ್ಲಿ ಎಷ್ಟು ಇರ್ತೈತಿ? ಇಲ್ಲಿ
ಇಲ್ಲಿ 270 ಡಿಗ್ರಿ ಇರ್ತೈತಿ, ಇಲ್ಲಿ 270 ಡಿಗ್ರಿ ಇರ್ತೈತಿ. ಇಲ್ಲಿ ಎಷ್ಟಿರುತ್ತೆ, ಇಲ್ಲಿ 180 ಡಿಗ್ರಿ ಇರ್ತೈತಿ, ನಥಿಂಗ್ ಬಟ್ 5. ಇಲ್ಲಿ ಎಷ್ಟು ಡಿಗ್ರಿ ಇರ್ತೈತಿ, ಇಲ್ಲಿ 90 ಡಿಗ್ರಿ ಇರ್ತೈತಿ. ಇಲ್ಲಿ ಎಷ್ಟು ಡಿಗ್ರಿ ಇರ್ತೈತಿ, ಇಲ್ಲಿ 90 ಡಿಗ್ರಿ ಇರ್ತೈತಿ. ರೈಟ್. ವಾಪಸ್ ಇಲ್ಲಿ ಬಂದ್ಮೇಲೆ ಎಷ್ಟಾಕೈತಿ, ವಾಪಸ್ ಮತ್ತೆ ಇಲ್ಲಿ 360 ಡಿಗ್ರಿನೂ ಆಗ್ಬೋದು. 0 ಡಿಗ್ರಿ ಆರ್ 360 ಡಿಗ್ರಿ ಅಂತಾನೆ ಕರಿಬಹುದು ನಾವು ಇಲ್ಲಿ. ಸೊ ಹಾಗಾದ್ರೆ ಇಲ್ಲಿ ಈಗ 90 ಮೈನಸ್ ಇಟ, 90 ಅಂದ್ರೆ ಇಲ್ಲಿ ತಗೋದಲ್ಲ y ಆಕ್ಸಿಸ್, 90 ಮೀನ್ಸ್ y ಆಕ್ಸಿಸ್, 90 y ಆಕ್ಸಿಸ್ ಮೇಲೆ ಡಿಪೆಂಡ್ ಐತಿ. ಸೊ ಹಂಗಾರೆ ಫಂಕ್ಷನ್ ಚೇಂಜ್ ಆಕೈತಿ. ಫಂಕ್ಷನ್ ಹೆಂಗ್ ಚೇಂಜ್ ಆಕೈತಿ, ಸೈನ್ ಹೋಗಿ ಕಾಸ್ ಆಕೈತಿ, ಕಾಸ್ ಹೋಗಿ ಸೈನ್ ಆಕೈತಿ, ಟ್ಯಾನ್ ಹೋಗಿ ಕಾಟ್ ಆಕೈತಿ, ಕಾಟ್ ಹೋಗಿ ಟ್ಯಾನ್ ಆಕೈತಿ, ಸೆಕ್ ಹೋಗಿ ಕೊಸೆಕ್ ಆಕೈತಿ, ಕೊಸೆಕ್ ಹೋಗಿ ಸೆಕ್ ಆಕೈತಿ. ಸೊ ಎಲ್ಲಕ್ಕೂ ಇವು ಅಪ್ಲೈ, ಎಲ್ಲಕ್ಕೂ ಇವು ಅಪ್ಲೈ, ಸೇಮ್ ಹಿಂಗ ಚೇಂಜ್ ಆಕೋ. ಸೈನ್ ಹೋಗಿ ವಾಪಸ್ ಏನ್ ಕೊಸೆಕ್ ಹಿಂಗೇನ್ ಆಗಂಗಿಲ್ಲ, ಸೈನ್ ಕಾಸ್ ಆಕೈತಿ, ಕಾಸ್ ಸೈನ್ ಅಲ್ಲೇ ಆಜು ಬಾಜು ಮನಿ, ಟ್ಯಾನ್ ಕಾಟ್ ಆಕೈತಿ, ಕಾಟ್ ಟ್ಯಾನ್ ಅಲ್ಲೇ ಆಜು ಬಾಜು ಮನಿ, ಸೆಕ್ ಕೊಸೆಕ್ ಕೊಸೆಕ್ ಸೆಕ್ ಅಂತ ರೈಮಿಂಗ್ ಓಡಿಸಿದ್ದಂಗೆ ಅದಾವ. ರೈಟ್. ಸೊ ಹಂಗಾರ ಇಲ್ಲಿ 90 ಮೈನಸ್ ಇಟ ಅಂದ್ರೆ ಎಲ್ಲಾ ಪಾಸಿಟಿವ್ ಇರ್ತಾವ, ಹೌದಲ್ಲ. ಸೊ ಹಂಗಾರ ಇಲ್ಲಿ ಎಲ್ಲಾ ಪಾಸಿಟಿವ್ ಅದಾವ, ಎಲ್ಲಾ ಕಡೆ ಪಾಸಿಟಿವ್ ಅದಾವ. ಅದಕ್ಕೆ ಈ ರೀತಿ ನಾವು 10th ಸ್ಟ್ಯಾಂಡರ್ಡ್ ಗೆ ಕಲ್ತಿದ್ವಿ. ನೆನಪಿಲ್ಲ ಅಂದ್ರೆ ನೆನ್ಪು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನೀವು ಫಸ್ಟ್ PUC ಸೆಕೆಂಡ್ PUC ಒಳಗೆ ಬರೆದು 90 ಪ್ಲಸ್ ಇಟ ಇಲ್ಲಿಂದ ಸ್ಟಾರ್ಟ್ ಆಕೈತಿ. 90 ಪ್ಲಸ್ ಇಟ ಅಂದ್ರೆ ಹೆಂಗ್ ಬರೀದು, ಹಂಗಾರೆ ಸೈನ್ ಆಫ್ 90 ಪ್ಲಸ್ ಇಟ ನೋಡ್ರಿ. ಸೈನ್ ಆಫ್ 90 ಪ್ಲಸ್ ಇಟ ಅಂದ್ರೆ ಎಲ್ಲಿ ಬರ್ತೈತಿ, ಯಾವ ಕ್ವಾಡ್ರಂಟ್ ಒಳಗೆ ಬರ್ತೈತಿ. ಫಸ್ಟ್ ಆಫ್ ಆಲ್ 90 ಅಂದ್ರೆ y ಆಕ್ಸಿಸ್, ಫಂಕ್ಷನ್ ಚೇಂಜ್ ಆಗ್ಬೇಕು. 90 ಅಂದ್ರೆ y ಆಕ್ಸಿಸ್ ಅಂದ್ರೆ ಫಂಕ್ಷನ್ ಚೇಂಜ್ ಆಗ್ಬೇಕು. ಸೈನ್ ಹೋಗಿ ಏನಾಗ್ಬೇಕು, ಅದು ಕಾಸ್ ಇಟ ಆಗ್ಬೇಕು, ಕಾಸ್ ಇಟ ಆಗ್ಬೇಕು. ಯಾಕ ಸೈನ್ ಹೋಗಿ ಕಾಸ್ ಇಟ ಚೇಂಜ್ ಆಕಾರ ಫಂಕ್ಷನ್, ಯಾಕೆ y ಆಕ್ಸಿಸ್ ಮೇಲೆ ಡಿಪೆಂಡ್ ಐತಿ, y ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಕೈತಿ. ಅದ ಅಕಸ್ಮಾತ್ ಏನಾರ ನಾನು ಸೈನ್ ಆಫ್ 180 ಮೈನಸ್ ಇಟ ತಗೊಂಡಿದ್ರ ಇದು ಎಲ್ಲಿ ಬರ್ತೈತಿ, ಸೈನ್ ನೋಡ್ರಿ 90 ಪ್ಲಸ್ ಇಟ ಅಂದ್ರೆ ಯಾವ ಕ್ವಾಡ್ರಂಟ್, 90 ಇಲ್ಲಿ ಬಂತು, ಪ್ಲಸ್ ಇಟ ಅಂದ್ರೆ ಸೆಕೆಂಡ್ ಕ್ವಾಡ್ರಂಟ್ ಬಂತು. ಯಾವ ಕ್ವಾಡ್ರಂಟ್ ಮೇಲೆ ಡಿಪೆಂಡ್ ಐತಿ, ಇದು ಸೆಕೆಂಡ್ ಕ್ವಾಡ್ರಂಟ್ ಮೇಲೆ ಡಿಪೆಂಡ್ ಐತಿ. ಇನ್ನು 180 ಮೈನಸ್ ಇಟ, 180 ಅಂದ್ರೆ ಇಲ್ಲಿ ಐತಿ, ಮೈನಸ್ ಇಟ ಅಂದ್ರೆ ಅದು ಸೆಕೆಂಡ್ ಕ್ವಾಡ್ರಂಟ್ ಮೇಲೆ ಡಿಪೆಂಡ್. ದಿಸ್ ಇಸ್ ಆಲ್ಸೋ ಸೆಕೆಂಡ್ ಕ್ವಾಡ್ರಂಟ್ ಮೇಲೆ ಡಿಪೆಂಡ್. ಬಟ್ ಡಿಫ್ರೆನ್ಸ್ ಏನು, ಇದು 90 ಮೇಲೆ ಇದ್ದಿದ್ದಕ್ಕ ಫಂಕ್ಷನ್ ಕಾಸ್ ಇಟ ಆತು, y ಆಕ್ಸಿಸ್ ಮೇಲೆ ಇದ್ದಿದ್ದಕ್ಕ ಕಾಸ್ ಇಟ ಆತು. ಇದು 180 ಅಂದ್ರ ಫಂಕ್ಷನ್ ಡಿಪೆಂಡ್ಸ್ ಆನ್ ಎಕ್ಸ್ ಆಕ್ಸಿಸ್, ಎಕ್ಸ್ ಮೇಲೆ ಇದ್ದಿದ್ದಕ್ಕ ಏನಕ್ಕೈತಿ, ಸೈನ್ ಥೀಟ ಏನಕ್ಕೈತಿ, ವಾಪಸ್ ಸೈನ್ ಥೀಟಾನ ಉಳಿತಾನ, ಚೇಂಜ್ ಆಗಲ್ಲ. ಯಾಕ 180 ಅಂದ್ರ ಎಕ್ಸ್ ಆಕ್ಸಿಸ್ ಮೇಲೆ ಫಂಕ್ಷನ್ ಡು ನಾಟ್ ಚೇಂಜಸ್, y ಆಕ್ಸಿಸ್ ಮೇಲೆ ಫಂಕ್ಷನ್ ವಿಲ್ ಬಿ ಚೇಂಜಸ್. ಸೊ ಇದು y ಆಕ್ಸಿಸ್ ಮೇಲೆ ಡಿಪೆಂಡ್ ಇದ್ದಿದ್ದಕ್ಕ ಫಂಕ್ಷನ್ ಚೇಂಜ್ ಆಗ್ತದೆ. ಇಲ್ಲಿ ಸೇಮ್ ಆಸ್ ಇಟ್ ಈಸ್ ಕಾಸ್ ಆಫ್ 90 ಪ್ಲಸ್ ಇಟಾ ತಗೊಂಡೆ ಅನ್ಕೋ. 90 ಅಂತಂದ್ರೆ ಏನು, y ಆಕ್ಸಿಸ್ ಮೇಲೆ ಡಿಪೆಂಡ್, ಫಂಕ್ಷನ್ ಚೇಂಜ್ ಆಗ್ಬೇಕು. ಕಾಸ್ ಹೋಗಿ ಏನಕ್ಕೈತಿ, ಸೈನ್ ಥೀಟಾ ಆಕೈತಿ. ಸೊ ಹಂಗಾರೆ ಇಲ್ಲಿ ಕಾಸ್ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಏನ ಪ್ರೆಸೆಂಟ್ ಅದಾನ, ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಪ್ರೆಸೆಂಟ್ ಅದಾನ. ಇಲ್ಲ ಇದು ಕೊಸೆಕ್, ಇದು ಕಾಸ್ ಅಲ್ಲ, ಕೊಸೆಕ್ ಅಲ್ಲಿ ಬರ್ತ, ಕಾಸ್ ಇಲ್ಲಿ ಬರ್ತಾನ. ಸೆಕೆಂಡ್ ಕ್ವಾಡ್ರಂಟ್ ಒಳಗ ಕಾಸ್ ಇಲ್ಲ ಅಂದ್ರೆ ಇದರ ಆನ್ಸರ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಒಳಗ ಬರಿಬೇಕು ನಾವು, ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಒಳಗ ಬರಿಬೇಕು. ಯಾಕೆ ಹೇಳ, ಸೆಕೆಂಡ್ ಕ್ವಾಡ್ರಂಟ್ ಒಳಗ ಕಾಸ್ ಇಲ್ಲ. ರೈಟ್. ಯಾರಿಗೆ ಅರ್ಥ ಆಗತ್ತಿಲ್ಲ ನೋಡ್ರಿ, ಬರ್ಬರ್ತಾ ಗೊತ್ತಾಕೈತೆ. ಇನ್ನು ಟ್ಯಾನ್ ತಗೋತೇವೆ, ಟ್ಯಾನ್ ಆಫ್ 90 ಪ್ಲಸ್ ಇಟಾ. ಟ್ಯಾನ್ ಆಫ್ 90 ಐತಿಪಾ ಅಂತಂದ್ರೆ y ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಗ್ಬೇಕು. ಟ್ಯಾನ್ ಹೋಗಿ ಕಾಟ್ ಬರದ್ ಬಿಡ್ರಿ, ಕಣ್ ಮುಚ್ಚಲ್ಲ, ಕಣ್ ತೆಗೆದ ಬರೀರಿ ಕಾಟ್ ಥೀಟಾ. ಇನ್ನ ಟ್ಯಾನ್ ಏನಾರ 90 ಪ್ಲಸ್ ಇಟಾ ಅಂದ್ರೆ ಯಾವ ಕ್ವಾಡ್ರಂಟ್, ಗ್ರಾಫ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು. 90 ಪ್ಲಸ್ ಇಟಾ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಟ್ಯಾನ್ ಪ್ರೆಸೆಂಟ್ ಇಲ್ಲ, ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಟ್ಯಾನ್ ಪ್ರೆಸೆಂಟ್ ಇಲ್ಲ ಅಂತಂದ್ರೆ ನೆಗೆಟಿವ್ ಇದ್ರ ಆನ್ಸರ್ ಮೈನಸ್. ಅದ ಅಕಸ್ಮಾತ್ ಇಲ್ಲಿ ಬರೆಯಾಕತ್ತಿದ್ದೆ ಅಂತ ತಿಳ್ಕೋಣ. ಈಗ ಅಲ್ಲಿ ಮೇಲ್ಗಡೆ ಬರ್ದಿಲ್ಲ, ಏನ್ ಬರ್ದಿ, ಕಾಸ್ ಆಫ್ 180 ಪ್ಲಸ್ ಇಟಾ ಬರ್ದೇನೋದಿಲ್ಲ, ಇಲ್ಲಿ ಕಾಸ್ ಆಫ್ 180 ಮೈನಸ್ ಇಟಾ. ಇದು ಸೆಕೆಂಡ್ ಕ್ವಾಡ್ರಂಟ್ 180, ವಾಪಸ್ ಮತ್ತೆ ರಿವರ್ಸ್ ಬಾ, 180 ಒಳಗೆ ಒಂದ್ ಸ್ವಲ್ಪ ಕಡಿಮೆ ಮಾಡ, ಇಲ್ಲೇ ಬರ್ತೈತೆ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ. ಸೊ 180 ಮೈನಸ್ ಇಟಾ ಅಂತಂದ್ರ ಈ ಇಲ್ಲಿ ಫಂಕ್ಷನ್ 180 ಎಕ್ಸ್ ಆಕ್ಸಿಸ್ ಮೇಲೆ ಡಿಪೆಂಡ್ ಆಯ್ತದಲ್ಲ, ಎಕ್ಸ್ ಆಕ್ಸಿಸ್ ಮೇಲೆ ಡಿಪೆಂಡ್ ಇದ್ರ ಕಾಸ ಉಳಿತಾನು, ಚೇಂಜ್ ಆಗಲ್ಲ. ಕಾಸ್ ಏನ್ ಉಳಿತಾನ, ಕಾಸ ಉಳಿತಾನು, ಫಂಕ್ಷನ್ ಚೇಂಜ್ ಆಗಂಗಿಲ್ಲ. ಇನ್ನ ಕಾಸ್ ಏನಾರ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಪ್ರೆಸೆಂಟ್ ಅದ ನನ್ಪ, ಕಾಸ್ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಪ್ರೆಸೆಂಟ್ ಇಲ್ಲ, ಅಲ್ಲಿ ಸೈನ್ ಕೊಸೆಕ್ ಅಷ್ಟ. ಅಂದ್ರೆ ಇದ್ರ ಆನ್ಸರ್ ಏನಿದ್ರ ಆನ್ಸರ್ ಮೈನಸ್ ಒಳಗ ರಿಪ್ರೆಸೆಂಟ್ ಮಾಡಬೇಕು. ಈ ಟ್ಯಾನ್ ಬರ್ದೋದಿಲ್ಲ, ಇಲ್ಲಿ ಟ್ಯಾನ್ ಬರೀಬೇಕಂದ್ರೆ ಕಂಪ್ಯಾರಿಸನ್ ಮಾಡಿ ಎರಡು ಯಾಕೆ ಬರೆಯತ್ತೀನಿ, ಎರಡು ಇಲ್ಲೇ ಬರ್ತಾವ. ಡಿಫ್ರೆನ್ಸ್ ಏನು, ಇಲ್ಲಿ ಫಂಕ್ಷನ್ ಚೇಂಜ್ ಆಕೈತಿ, ಇಲ್ಲಿ ಚೇಂಜ್ ಆಗಂಗಿಲ್ಲ, ಅಷ್ಟ ಡಿಫ್ರೆನ್ಸ್. ಟ್ಯಾನ್ ಆಫ್ 180 ಮೈನಸ್ ಇಟಾ, ಟ್ಯಾನ್ ಆಫ್ 180 ಮೈನಸ್ ಇಟಾ ಅಂದ್ರೆ ಏನ್ ಮಾಡ್ಕೋತೀರಿ, ಟ್ಯಾನ್ ಆಫ್ 180 ಮೈನಸ್ ಇಟಾ ಅಂದ್ರೆ ಯಾವ ಕ್ವಾಡ್ರಂಟ್, ಇಲ್ಲೇ ಬಂತ ಸೆಕೆಂಡ್ ಕ್ವಾಡ್ರಂಟ್ ಅಂತಂದ್ರೆ ಟ್ಯಾನ್ ಇಲ್ಲಿ ಪ್ರೆಸೆಂಟ್ ಇಲ್ಲ ಅಂದ್ರೆ ನೆಗೆಟಿವ್ ಒಳಗೆ ರಿಪ್ರೆಸೆಂಟ್ ಮಾಡ್ಬೇಕು. 180 ಐತಿಪಾ ಅಂತಂದ್ರ ಫಂಕ್ಷನ್ ಚೇಂಜ್ ಆಗಂಗಿಲ್ಲ, ಟ್ಯಾನ್ ಹೋಗಿ ಟ್ಯಾನ್ ಉಳಿತಾನ, ಟ್ಯಾನ್ ಥೀಟಾನ ಉಳಿತಾನ, ಫಂಕ್ಷನ್ ಚೇಂಜ್ ಆಗಲ್ಲ.
ಸೊ ಅದೇ ರೀತಿ ನೀವೇನ್ ಮಾಡ್ಕೊರಿ ನೆಕ್ಸ್ಟ್ ಈಗ ಸೈನ್ ಕಾಸ್ ಟ್ಯಾನ್ ಕಾಟ್ ಏನ್ ಬರ್ತೈತಿ ಚೆಕ್ ಮಾಡ್ಕೊರಿ, ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ಕೊರಿ. ಕಾಟ್ ಆದ್ಮೇಲೆ ಸೆಕ್ ಚೆಕ್ ಮಾಡ್ಕೊರಿ, ಸೆಕ್ ಆಫ್ 90 ಪ್ಲಸ್ ಸಿಟಾ ಚೆಕ್ ಮಾಡ್ಕೊಳಿ. ಅದಾದ್ಮೇಲೆ ಕೊಸೆಕ್ ಆಫ್ 90 ಪ್ಲಸ್ ಸಿಟಾ ಚೆಕ್ ಮಾಡ್ಕೊರಿ, ಏನ್ ಬರ್ತೈತಿ ಚೆಕ್ ಮಾಡ್ಕೊರಿ. ಸೊ ಈಗ ನೋಡಿ 90 ಐತಪ್ಪ ಅಂತಂದ್ರೆ ವೈ ಆಕ್ಸಿಸ್ ಮೇಲೆ ಡಿಪೆಂಡ್ ಐತಲ್ಲ, ಪಟ ಬರ್ದು ಕಾಟ್ ಹೋಗಿ ಏನಕ್ಕೈತಿ ಟ್ಯಾನ್ ಆಕೈತಿ. ನೆಕ್ಸ್ಟ್ ಸೆಕ್ ಹೋಗಿ ಏನಕ್ಕೈತಿ ಇದು ಕೊಸೆಕ್ ಆಕೈತಿ. ನೆಕ್ಸ್ಟ್ ಕೊಸೆಕ್ ಹೋಗಿ ಏನಕ್ಕೈತಿ ಇದು ಸೆಕ್ ಥೀಟಾ ಆಕೈತಿ. ಆಮೇಲೆ ಸೈನ್ ಬಗ್ಗೆ ನೋಡಪ್ಪ, ಕಾಟ್ ಕಾಟ್ ಏನ ಪ್ರೆಸೆಂಟ್ ಅದಾನ ಇಲ್ಲ, ಇದರ ಆನ್ಸರ್ ಮೈನಸ್. ಸೆಕ್ ಪ್ರೆಸೆಂಟ್ ಅದಾನ ಇಲ್ಲ, ಇದರ ಆನ್ಸರ್ ಮೈನಸ್. ಕೊಸೆಕ್ ಪ್ರೆಸೆಂಟ್ ಅದಾನ ಹೌದಿಲ್ಲ, ಕೊಸೆಕ್ ಪ್ರೆಸೆಂಟ್ ಅದಾನ ಇಲ್ಲೆಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ಒಳಗ 90 ಪ್ಲಸ್ ಸಿಟಾ ಸೆಕೆಂಡ್ ಕ್ವಾಡ್ರಂಟ್ ಹೌದಿಲ್ಲ. ಸೊ ಹಂಗಾರೆ ಇದು ಪ್ರೆಸೆಂಟ್ ಅದಾನ ಅಂದ್ರೆ ಇದು ಪ್ಲಸ್, ಇದು ಪ್ಲಸ್ ಒಳಗ ಬರ್ತೈತಿ, ಇದು ಪ್ಲಸ್ ಒಳಗ ಬರ್ತೈತಿ. ಸೈನ್ ಕೊಸೆಕ್ ಇವ್ರಿಬ್ರ ಸ್ಟಾರ್ ಆಗ್ತೇನೆ ನೋಡ್ರಿ, ಸ್ಟಾರ್ ಹಾಕಿನಲ್ಲ, ಇವ್ರಿಬ್ರ ಪಾಸಿಟಿವ್. ಯಾಕೆ ಸೆಕೆಂಡ್ ಕ್ವಾಡ್ರಂಟ್ ಮೇಲೆ ಡಿಪೆಂಡ್ ಐತಿ, ಇವ್ರಿಬ್ರ ಪಾಸಿಟಿವ್. ಸೊ ಅದೇ ರೀತಿ ಇಲ್ಲಿ ಟ್ಯಾನ್ ಟ್ಯಾನ್ ಆದ್ಮೇಲೆ ಕಾಟ್ ಆಫ್ 180 ಮೈನಸ್ ಸಿಟಾ ಏನಕ್ಕೈತಿ, ಟ್ಯಾನ್ ಕಾಟ್ ಆದ್ಮೇಲೆ ಸೆಕ್ ಆಫ್ 180 ಮೈನಸ್ ಸಿಟಾ ಏನಾಗ್ತೈತಿ. ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ರಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕಾಟ್ ಇವೆಲ್ಲ ನೋಡಪ್ಪ 180 ಮೇಲೆ ಎಕ್ಸ್ ಆಕ್ಸಿಸ್ ಮೇಲೆ ಡಿಪೆಂಡ್ ಐತಿ ಅಂದ್ರೆ ಕಾಟ್ ಕ್ವಾಟ್ಯಾನ ಉಳಿತಾನ, ಸೆಕ್ ಸೆಕ ಉಳಿತೈತಿ, ಕೊಸೆಕ್ ಕೊಸೆಕ ಉಳಿತೈತಿ. ಕ್ವಾಟ್ ಕ್ವಾಟ್ಯಾನ ಉಳಿತಾನ, ಸೆಕ್ ಸೆಕ್ಯಾನ ಉಳಿತಾನ, ಕೊಸೆಕ ಕೊಸೆಕ್ಯಾನ ಉಳಿತಾನ. ಇನ್ನು ಸೈನ್ ಬಗ್ಗೆ ಮಾತಾಡ್ಬೇಕಂದ್ರ 180 ಮೈನಸ್ ಸಿಟಾ ಅಂದ್ರೆ ಯಾಕೆ ಕ್ವಾಡ್ರಂಟ್ ಇಮ್ಯಾಜಿನೇಷನ್ ಮಾಡ್ರಿ. 180 ಮೈನಸ್ ಸಿಟಾ ಇಲ್ಲಿ ಬರ್ತೈತಿ ಅಂತಂದ್ರ ಇದು ಏನು ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ಸೈನ್ ಒಬ್ಬವ ಕೊಸೆಕ್ ಒಬ್ಬವ, ಇಬ್ರ ಪಾಸಿಟಿವ್, ಇವ್ರಿಬ್ರ ಪಾಸಿಟಿವ್, ಉಳ್ಕಿದ್ದೆಲ್ಲ ನೆಗೆಟಿವ್. ಈ ರೀತಿ ನೀವು ಬರ್ಕೋಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ಏನ್ ಮಾಡ್ಕೊಳ್ಳೋನು, 180 ಪ್ಲಸ್ ಸಿಟಾ ಅದ ಚೆಕ್ ಮಾಡ್ಕೊಳ್ಳೋನು. ಇಲ್ಲೇ ಚೆಕ್ ಮಾಡ್ಬಿಡ್ಲೆ 180 ಪ್ಲಸ್ ಸಿಟಾ, ಏನೋ ಇಲ್ಲೇ ಬರ್ದ್ಬಿಡ್ತೀನಿ 180 ಪ್ಲಸ್ ಸಿಟಾ. 180 ಪ್ಲಸ್ ಸಿಟಾ ಯಾವುದು, ಸೈನ್ ಆಫ್ 180 ಮೈನಸ್ ಸಿಟಾ ಬಂದೇವಿ. ಈಗ ಸೈನ್ ಆಫ್ 180 ಪ್ಲಸ್ ಸಿಟಾ ಏನಾಗ್ತೈತಿ, ಆಸ್ ಇಟ್ ಈಸ್ ಕಾಸ್ ಆಫ್ 180 ಪ್ಲಸ್ ಸಿಟಾ ಏನಾಗ್ತೈತಿ. ನೆಕ್ಸ್ಟ್ ಟ್ಯಾನ್ ಆಫ್ 180 ಪ್ಲಸ್ ಸಿಟಾ ಏನಾಗ್ತೈತಿ, ವಿಡಿಯೋ ಪಾಸ್ ಮಾಡಿ ಚೆಕ್ ಮಾಡ್ರಿ. ಕಾಟ್ ಆಫ್ 180 ಪ್ಲಸ್ ಸಿಟಾ ಏನಾಗ್ತೈತಿ, ಆಮೇಲೆ ವೆರಿಫೈ ಮಾಡ್ಕೊಳ್ಳಂತ್ರಿ. ವಿಡಿಯೋ ಪಾಸ್ ಮಾಡಿ ನೀವು ಚೆಕ್ ಮಾಡ್ಕೊಡಿ ಫಸ್ಟ್, ಅಂದ್ರೆ ನೀವು ಟ್ರೈ ಮಾಡ್ಬೇಕು ಫಸ್ಟ್. ನೆಕ್ಸ್ಟ್ ಕೊಸೆಕ್ ಆಫ್ 180 ಪ್ಲಸ್ ಸೀಟಾ, ಈ ಕಡೆ ಮೈನಸ್ ಸೀಟಾ ಮುದೈತಲ್ಲ, ಅದಕ್ಕೆ ನಾವು ಫಸ್ಟ್ ಪ್ಲಸ್ ತಗೊಂಡಿ. ಫಸ್ಟ್ ಆಫ್ ಆಲ್ ಇದು 180 ಐತಪ್ಪ ಅಂತಂದ್ರೆ ಯಾವ ಆಕ್ಸಿಸ್ ಮೇಲೆ ಗ್ರಾಫ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಜರೂರತ್ತಿಲ್ಲ ನೀವು. 180 ಪ್ಲಸ್ 180 ಅಂತಂದ್ರೆ ಏನದ, 180 ಅಂದ್ರೆ ಎಕ್ಸ್ ಆಕ್ಸಿಸ್ ಅದ 180, ಆಮೇಲೆ ವಾಪಸ್ 360 ಇವೆಲ್ಲ ಏನು ಇವೆಲ್ಲ ಎಕ್ಸ್ ಆಕ್ಸಿಸ್ ಮೇಲೆ ಡಿಪೆಂಡ್ ಇರ್ತೈತಿ. ಸೊ ಹಂಗಾದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಡಿಪೆಂಡ್ ಇದ್ರೆ ಸೈನ್ ಉಳಿತಾನೆ, ಚೇಂಜ್ ಆಗಲ್ಲ. ಕಾಸ ಉಳಿತಾನು ಚೇಂಜ್ ಆಗಲ್ಲ, ಟ್ಯಾನ್ ಉಳಿತಾನು ಚೇಂಜ್ ಆಗಲ್ಲ, ಕ್ವಾಟ ಉಳಿತಾನು ಇವು ಚೇಂಜ್ ಆಗಲ್ಲ, ಸೆಕ್ಕ ಉಳಿತಾನು ಇವು ಚೇಂಜ್ ಆಗಲ್ಲ, ಇವು ಕೊಸೆಕ್ಯಾನ ಉಳಿತಾನ. ಇನ್ನು 180 ಪ್ಲಸ್ ಸಿಟಾ ಎಲ್ಲೈತಪ್ಪ, 180 ಪ್ಲಸ್ ಸಿಟಾ ಥರ್ಡ್ ಕ್ವಾಡ್ರಂಟ್ ನೋಡಿರಿ. 180 ಇಲ್ಲೈತಿ, ಮಿಕ್ಸ್ ಆಗ್ಬಿಟ್ಟೈತಿ, ಇಲ್ಲಿ ಸೈಡ್ ಬರುತ್ತೆ ನೋಡಿ. ಇದು 180 ಪ್ಲಸ್ ಸಿಟಾ ಅಂತಂದ್ರೆ, ಮೈನಸ್ ಸಿಟಾ ಅಂದ್ರೆ ಸ್ವಲ್ಪ ಹಿಂದ್ ಹೋಗ್ಬೇಕ, ಪ್ಲಸ್ ಸಿಟಾ ಅಂದ್ರೆ ಮುಂದ್ ಬರ್ಬೇಕ. ಇಲ್ಲಿ ಟ್ಯಾನ ಕ್ವಾಟೆ ಇಬ್ರ ಪಾಸಿಟಿವ್, ಟ್ಯಾನ ಕ್ವಾಟೆ ಇಬ್ರ ಪಾಸಿಟಿವ್ ಅಂತಂದ್ರ ಟ್ಯಾನ್ ಇಲ್ಲೈತಿ, ಕ್ವಾಟ್ ಇಲ್ಲೈತಿ, ಇವ್ರ ಇಬ್ರ ಪಾಸಿಟಿವ್. ಉಳಿಕಿದ್ದು ಎಲ್ಲ ಡಿಯರ್ ಸ್ಟೂಡೆಂಟ್ಸ್ ಮೈನಸ್ 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 ಮೈನಸ್. ಸೊ ಇದನ್ನ ಬರ್ಕೊಡ್ರಿ, ಇದನ್ನ ಬರ್ಕೊಂಡ ನೆಕ್ಸ್ಟ್ ಮುಂದಿನ ಟ್ರೈ ಮಾಡೋದು. ನೆಕ್ಸ್ಟ್ ಇದಾದ್ಮೇಲೆ ಒಂದು 270 ಒಂದು ಮಾಡೋಣ, 360 ಬಂದ್ ಮಾಡೋಣ, ರೈಟ್. ರೈಟ್. ಸೊ ಈಗ ಸೈನ್ ಆಫ್ 270 ಮೈನಸ್ ಸೀಟಾ ಏನಾಗ್ತೈತಿ ಡಿಯರ್ ಸ್ಟೂಡೆಂಟ್ಸ್, ಕಾಸ್ ಆಫ್ 270 ಮೈನಸ್ ಸೀಟಾ, tan of 270 minus theta, cot of 270 minus theta,
sec of 270 minus theta, cosec of 270 minus theta, right? ಸೊ ಫಸ್ಟ್ ಆಫ್ ಆಲ್ 270 ಅಂದ್ರೆ ಇವು 90 270 ಇವೆಲ್ಲ ಏನಿದಾವಪ್ಪ ಅಂತಂದ್ರ y axis ಮೇಲೆ ಡಿಪೆಂಡ್ ಇರ್ತೈತಿ. 270 is nothing but 270 is nothing but 3 5 by 2 y axis ಮೇಲೆ ಡಿಪೆಂಡ್, 5/2 y axis ಮೇಲೆ ಡಿಪೆಂಡ್, 5 y axis ಮೇಲೆ ಡಿಪೆಂಡ್, 7 y axis ಮೇಲೆ ಡಿಪೆಂಡ್. ಇವೆಲ್ಲ ಆಡ್ ಮಲ್ಟಿಪಲ್ ಆಫ್ 5/2 ಏನದಾವಲ್ಲ ಇವೆಲ್ಲ ಎದ್ರ ಮೇಲೆ ಡಿಪೆಂಡ್ ಇರ್ತಾವ, y axis ಮೇಲೆ ಡಿಪೆಂಡ್. 5/2 ಅಂದ್ರೆ y axis ನೆನಪಿಟ್ಕೊಂಡ್ಬಿಡ್ರಿ, ರೈಟ್. ಸೊ ಹಂಗಾರ ಈಗ ಚೆಕ್ ಮಾಡ್ಕೊಳ್ಳೋಣ. ಸೈನ್ ಆಫ್ 270 ಅಂದ್ರೆ y ಆಕ್ಸಿಸ್ ಹೌದಿಲ್ಲ, y ಆಕ್ಸಿಸ್ ಮೇಲೆ ಅಂದ್ರೆ ಫಂಕ್ಷನ್ ಚೇಂಜ್ ಆಗ್ಬೇಕು, ಫಂಕ್ಷನ್ ಚೇಂಜ್ ಆಗ್ಬೇಕು, ಉಲ್ಟಾ ಆಗ್ಬೇಕು ಫಂಕ್ಷನ್. ಸೊ ಹಂಗಾರೆ ಸೈನ್ ಹೋಗಿ ಅಲ್ಲಿ ಆಜು ಬಾಜು ಮನಿ ಭಾಳ ದೂರ ಹೋಗ್ಬೇಡ, ಮತ್ತ ಆಜು ಬಾಜು ಮನಿಯಾಗ ಅಲ್ಲೇ ಹೋಗ್ತಾರ ಅವ್ರ. ಕಾಸ್ ಥೀಟಾ, ಕಾಸ್ ಹೋಗಿ ಅವ ವಾಪಸ್ ರಿವರ್ಸ್, ಇವನ್ ಮನಿಗೆ ಬಂದಿದ್ದಕ್ಕೆ ಇವ ಅವ್ರ ಮನಿಗೆ ಹೋಗ್ತಾನ. ಟ್ಯಾನ್ ಕಾಟ್ ಮನಿಗೆ ಹೋಗ್ತಾನ, ನನ್ ಮನಿಗೆ ಬಂದಿ ಬಾ ಅಂತೇಳಿ ಕಾಟ್ ಏನ್ ಮಾಡ್ತಾನೆ ಟ್ಯಾನ್ ಮನಿಗೆ ಹೋಗ್ತಾನ. ಸೆಕ್ ಕೊಸೆಕ್ ಮನಿಗೆ ಹೋಗ್ತಾನ, ಕೊಸೆಕ್ ಸೆಕ್ ಮನಿಗೆ ಹೋಗ್ತಾನ. ಯಾಕ? y ಆಕ್ಸಿಸ್ ಮೇಲೆ ಡಿಪೆಂಡ್ ಇದ್ದಿದ್ದಕ್ಕೆ. ಸೊ ಹಂಗಾರ 270 ಮೈನಸ್ ಇಟ ಡಿಯರ್ ಸ್ಟೂಡೆಂಟ್ಸ್, 270 ಕೆಳಗಡೆ ಹೋಗ್ತೈತಿ ಗ್ರಾಫ್ ಒಳಗೆ, ಕೆಳಗಡೆ ಮೈನಸ್ ಇಟ ಅಂದ್ರೆ ಹಿಂದ್ಗಡೆ ಬಾ, ಥರ್ಡ್ ಕ್ವಾಡ್ರಂಟ್ ಒಳಗ ಟ್ಯಾನ್ ಕಾಟ್ ಇಬ್ರ ಪಾಸಿಟಿವ್. 270 ಮೈನಸ್ ಇಟ ಹಿಂದ್ಗಡೆ ಬಂದ್ರೆ ಟ್ಯಾನ್ ಕಾಟ್ ಇಬ್ರ ಪಾಸಿಟಿವ್, ಉಳಿಕಿದೆಲ್ಲ ನೆಗೆಟಿವ್. ಟ್ಯಾನ್ ಆನ್ಸರು ಕಾಟ್ ಆನ್ಸರು, ಟ್ಯಾನ್ ಆನ್ಸರು ಕಾಟ್ ಆನ್ಸರ್, ಇವರಿಬ್ರೇ ಪಾಸಿಟಿವ್, ಉಳಿದಿದ್ದೆಲ್ಲ ಮೈನಸ್. ಎಲ್ಲ ಬರಿಬಹುದು, ಎಲ್ಲ ಬರಿಬಹುದು. ಕಾನ್ಸೆಪ್ಟ್ ಗೊತ್ತಿರ್ಬೇಕಿದ್ದು, ಗ್ರಾಫ್ ಗೊತ್ತಿತ್ತು ಅಂದ್ರೆ ಎಲ್ಲ ಬರಿಬಹುದು. ಸೊ ಹಂಗಾರ ನೀವೇನ್ ಮಾಡ್ರಿ, 270 ಪ್ಲಸ್ ಇಟಾದ ನೀವು ಮಾಡ್ರಿ. 270 ಪ್ಲಸ್ ಇಟ ನೋಡಿ ಇದನ್ನ ಬರ್ಕೋರಿ. 270 ಪ್ಲಸ್ ಇಟಾದಾಗ ಏನಕ್ಕೈತಿ ಚೆಕ್ ಮಾಡಿ. ಅಕಸ್ಮಾತ್ ಇವ ಏನಾರ ಪ್ಲಸ್ ಇದ್ದುಪ್ಪ ಅಂತಂದ್ರ ಈಗ ಸೇಮ್ ಫಂಕ್ಷನ್ ಅಂತೂ ಚೇಂಜ್ ಆಗ್ಬೇಕು, ಚೇಂಜ್ ಆಗ್ಯಾವ. ಈಗ ಯಾವ ಪಾಸಿಟಿವ್ ಆಗ್ತಾವ ಯಾವ ನೆಗೆಟಿವ್ ಆಗ್ತಾವ ಚೆಕ್ ಮಾಡ್ಕೊಳ್ಳೋಣ. ಈಗ 270 ಪ್ಲಸ್ ಇಟ ಅಂದ್ರೆ ಯಾವ ಕ್ವಾಡ್ರಂಟ್ ಬರ್ತೈತಿ? 270 ಪ್ಲಸ್ ಇಟ ಅಂತಂದ್ರ ಫೋರ್ತ್ ಕ್ವಾಡ್ರಂಟ್ ಬಂತು. 270 ಪ್ಲಸ್ ಇಟ ಇದು ಲಾಸ್ಟ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್ ಬಂತಂದ್ರ ಇದೇನು ಕಾಸ್ ಸೆಕ್ ಆನ್ಸರ್ ಅಷ್ಟೇ ಪಾಸಿಟಿವ್. ಕಾಸ್ ಆನ್ಸರು ಅದ್ರ ರೆಸಿಪ್ರೋಕಲ್ ಸೆಕ್ ಆನ್ಸರ್. ಕಾಸ್ ಆನ್ಸರು ಎಲ್ಲೈತಿ? ಇಲ್ಲೈತಿ ಇದು. ಆಮೇಲೆ ಸೆಕ್ ಆನ್ಸರ್ ಇಲ್ಲೈತಿ. ಇವ್ರಿಬ್ರ ಪಾಸಿಟಿವ್, ಉಳಿದಿದ್ದೆಲ್ಲ ನೆಗೆಟಿವ್, ಉಳಿದಿದ್ದೆಲ್ಲ ನೆಗೆಟಿವ್. ಸೊ ಹಂಗಾರ ಈ ರೀತಿ 270 ಮೈನಸ್ ಇಟ 270 ಪ್ಲಸ್ ಇಟ ಆಯ್ತು. ಸೊ 360 ನೋಡ್ರಿ, ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ. ಸೈನ್ ಆಫ್ 360 minus theta, cos of 360 minus theta, tan of 360 minus ಬರಬೇಕಲ್ಲ minus theta, cot of 360 minus theta, sec of 360 minus theta, cosec of 360 minus theta. ನೋಡ್ರಿ, y ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಗಬೇಕು, x ಆಕ್ಸಿಸ್ ಮೇಲೆ ಫಂಕ್ಷನ್ ಚೇಂಜ್ ಆಗಬಾರ್ದು. ಇದು y ಆಕ್ಸಿಸ್ ಮೇಲೆ ಇದ್ದದಕ್ಕ cosec ಹೋಗಿ sec ಆಯ್ತು, sec ಹೋಗಿ cosec ಆಯ್ತು, cot ಹೋಗಿ tan ಆಯ್ತು, tan ಹೋಗಿ cot ಆಯ್ತು, cos ಹೋಗಿ sin ಆಯ್ತು, sin ಹೋಗಿ cos ಆಯ್ತು. ಇದು x ಆಕ್ಸಿಸ್ ಮೇಲೆ ಇದ್ದದಕ್ಕ 180 x ಆಕ್ಸಿಸ್ ಮೇಲೆ ಇದ್ದದಕ್ಕ sin ಯಾನ ಉಳಿದ, cos ಯಾನ ಉಳಿದ, tan ಯಾನ ಉಳಿದ, cot ಯಾನ ಉಳಿದ, ಫಂಕ್ಷನ್ ಚೇಂಜ್ ಆಗಂಗಿಲ್ಲ. ಸೊ 360 ಅಂದ್ರೆ ಯಾವ ಆಕ್ಸಿಸ್? x ಆಕ್ಸಿಸ್. ಆನ್ x ಆಕ್ಸಿಸ್ ಫಂಕ್ಷನ್ ಡು ನಾಟ್ ಚೇಂಜಸ್. ಫಂಕ್ಷನ್ ಡು ನಾಟ್ ಚೇಂಜಸ್ ಅಂತಂದ್ರ ಸೈನ್ ಉಳಿತಾನ. ಸೈನ್ ಥೀಟಾ ಏನ್ ಉಳಿತಾನವ? ಸೈನ್ ಥೀಟಾನ ಉಳಿತಾನ. ಕಾಸ್ ಥೀಟಾನ ಉಳಿತಾನ. ಟ್ಯಾನ್ ಥೀಟಾ ಕಾಟ್ ಥೀಟಾನ ಉಳಿತಾನ. ಸೆಕ್ ಥೀಟಾ ಉಳಿತಾನು. ಕೊಸೆಕ್ ಥೀಟಾನ ಉಳಿತಾನು. ಸೊ ಈಗ ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಚೆಕ್ ಮಾಡ್ಕೋಬಹುದು. 360 ಅಂತಂದ್ರೆ ಲಾಸ್ಟ್ ಕ್ವಾಡ್ರಂಟ್, 360 ಲಾಸ್ಟ್ ಕ್ವಾಡ್ರಂಟ್ ಇಲ್ಲಿ ಮೇಲ್ಗಡೆ ಬಂತು, ಮತ್ತೆ ಮೈನಸ್ ಥೀಟಾ ಅಂದ್ರೆ ವಾಪಸ್ ಹಿಂದೆ ಬರ್ಬೇಕು. 360 ಅಂದ್ರೆ ಈ ಲೈನ್ ಮೇಲೆ ಬಂದೈತಿ, ಇಲ್ಲಿ ಇದು 0 180 270 ವಾಪಸ್ 360 ಅಂದ್ರೆ ಈ ಲೈನ್ ಮೇಲೆ ಬಂತ. ಮೈನಸ್ ಥೀಟಾ ಅಂದ್ರೆ ವಾಪಸ್ ಮತ್ತೆ ಹಿಂದೆ ಬಂತ. ಕಾಸ್ ಸೆಕ್ ಇಬ್ರ ಪಾಸಿಟಿವ್, ಕಾಸ್ ಸೆಕ್ ಇಬ್ರ ಪಾಸಿಟಿವ್, ಕಾಸ್ ಸೆಕ್ ಇವರಿಬ್ರ ಪಾಸಿಟಿವ್, ಕಾಸ್ ಮತ್ತೆ ಸೆಕ್ ಇವರಿಬ್ರ ಪಾಸಿಟಿವ್, ಉಳಿದಿದ್ದೆಲ್ಲ ನೆಗೆಟಿವ್. ಸೊ ಇದು ನಿಮಗೆ ನೆನಪಿತ್ತು ಅಂತಂದ್ರ ಇನ್ನು 360 ಅಷ್ಟೇ ಯಾಕೆ ಹೇಳಿ. 360 ಪ್ಲಸ್ ಇಟ ಅಂದ್ರೆ ವಾಪಸ್ ಇವ ರಿಪೀಟ್ ಆಕವ.
360 ಪ್ಲಸ್ ಇಟ ಅಂದ್ರೆ ಇವ ರಿಪೀಟ್ ಆಗ್ತಾವ. ನೆಕ್ಸ್ಟ್ ಈಗ 720 ಅಂದ್ರೆ ಇಲ್ಲಿ ಬರ್ತೈತಿ, 360 720 ಅಂದ್ರೆ ವಾಪಸ್ ಇಲ್ಲೇ ಬರ್ತೈತಿ. 720 ಅಂದ್ರೆ ವಾಪಸ್ ಇಲ್ಲಿ 36 2 720 ಹೌದಿಲ್ಲ. ಸೊ 720 ಮೈನಸ್ ಇಟ ಅಂದ್ರೆ ಇಲ್ಲಿ ಬರ್ತೈತಿ, 720 ಪ್ಲಸ್ ಇಟ ಅಂದ್ರೆ ಇಲ್ಲಿ ಬರ್ತೈತಿ. ಸೊ ಹಂಗ ಇದನ್ನ ಹೆಂಗ ರಿಪೀಟ್ ಹಾಕೋರಿ ಬೇಕಂತ ಇನ್ 3 ಟೈಮ್ಸ್ ರೌಂಡ್ ಹಾಕಿದ್ರೆ ಅಂತ ತಿಳ್ಕೊರಿ. 360 ಇಂಟು 3 300 1080 ಬಂತ ಅಂತ ತಿಳ್ಕೊ, ವಾಪಸ್ ಇಲ್ಲೇ ಬಂತು. 1080 ಪ್ಲಸ್ ಇಟ ಅಂದ್ರೆ ವಾಪಸ್ ಇಲ್ಲಿ ಬಂತು. ಆಲ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಪಾಸಿಟಿವ್. 1000 ಮೈನಸ್ 1080 ಮೈನಸ್ ಇಟ ಅಂದ್ರೆ ವಾಪಸ್ ಇಲ್ಲಿ ಬರ್ತೈತಿ. ಅಂದ್ರೆ ಇಲ್ಲೆಲ್ಲ ಏನಿರ್ತಾವ ಕಾಸ್ ಸೆಕ್ ಅಷ್ಟ ಪಾಸಿಟಿವ್, ವಾಪಸ್ ಅವ ರಿಪೀಟ್ ಹಾಕೋತ ಹೋಗ್ತಾವ. ಹಿಸ್ಟ್ರಿ ಮೇಲೆ ಡಿಪೆಂಡ್, ಎಲ್ಲಾ ಕಾನ್ಸೆಪ್ಟ್ ಹಿಸ್ಟ್ರಿ ಮೇಲೆ ಡಿಪೆಂಡ್. ಓಕೆ, ಇದನ್ನ ಬರ್ಕೋರಿ. ಇದನ್ನ ಬರ್ಕೊಂಡ ಎಕ್ಸರ್ಸೈಸ್ ಅನ್ನ ಆಮೇಲೆ ಸಾಲ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.